ಶಿಕ್ಷಣ ರಂಗದಲ್ಲಂತೂ ಮಠಗಳ ಕಾರ್ಯ ಬಹಳ ಅದ್ಭುತವಾದಂಥದ್ದು. ಸರ್ಕಾರಗಳು ಮಾಡಲಾರದ ಕೆಲಸವನ್ನು ಇವು ನಮ್ಮ ಮಠಗಳು ಮಾಡಿದ್ದಾವೆ. ಅದರ ಜೊತೆ ಇವೆಲ್ಲ ಕಳಂಕದ ಮಾತುಗಳು ಬರೋದ್ರಿಂದಾಗಿ ಸಹಜವಾಗಿ ಇವತ್ತಿನ ಜನಾಂಗದಲ್ಲೂ ಸಹಿತ ಮಠಗಳ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಅಂತೀವಿ. ಪ್ರೀತಿನಿಗಿಂತಲೂ ವಿಶ್ವಾಸ ಭಯ ಭಕ್ತಿ ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ ಏನಂತ. ಈಗ ನೋಡಿ ವಚನಾನಂದ ಶ್ರೀ ಮೇಲೆ ಅವ್ರ ಮೇಲೆ ದುಡ್ಡು ತಿಂದಿದ್ದಾರೆ ಮಾಡಿದ್ದು ಅವ್ರು ಆರೋಪ ಮಾಡಿದ್ದು. ಅದಕ್ಕೆ ಅವ್ರ ಪ್ರತಿಯಾಗಿ ಟ್ರಸ್ಟಿಗಳ ಮೇಲೆ ನೀವು ತಿಂದಿದ್ದೀರಿ ಲೆಕ್ಕ ಕೊಡಿದ್ದು ಅವ್ರ ಮೇಲೆ ನಿಂತಿದ್ರು. ಈಗ ಜೋರಾಗಿದೆ ಅದು. ಅದೇ ಸಮೀಪದಲ್ಲಿ ಬಗೆಹರಿಯುವಂಗೆ ಕಾಣ್ತಾ ಇಲ್ಲ. ಅದಕ್ಕೆ ಇನ್ನೊಂದನ್ನು ಜೋಡಿಸ್ಕೊಂಡ್ಬಿಟ್ರು. ಪೋಕ್ಸೋ ಅಂಡರ್ದಲ್ಲ ಹುಡುಗನ ಜೊತೆಗೆ ಏನು ಇವರು ಏನಪ್ಪ ಅಂದ್ರೆ ಒಂದು ಸೇವೆ ಮಾಡಿಸ್ಕೊಳ್ತಾ ಇದ್ದರು, ಮತ್ತು ಇವ್ರುಗಳಿಂದ ಮಸಾಜ್ ಮಾಡಿಸ್ಕೊಳ್ತು, ಮತ್ತೇನು ಮಾಡೋದು ಮಾಡಿಸ್ಕೊಳ್ತಾ ಇದ್ದರು ಅನ್ನುವಂಥ ಮಾತನ್ನು ಆ ಹುಡುಗನ ತಾಯಿಯೊಬ್ಬರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರು ಪೋಕ್ಸೋ ಅಂಡರ್ದಲ್ಲ ಕೇಸನ್ನು ಹಾಕಿದ್ದಾರೆ ಇವತ್ತು. ಅದು ಹೆಣ್ಮಗಳು ಯಾರಿಂದ ಪ್ರಚೋದನೆ ಪಡ್ಕೊಂಡು ಯಾರಿಂದ ಒಂದು ಒತ್ತಡದಿಂದ ಮಾಡಿದ್ರು ನಿಜವಾಗಿ ಆ ಹುಡುಗನ ಮೇಲೆ ಆಗಿದ್ದು ಆ ಮಾತು ಬೇರೆ. ನಿಜವಾಗಿಯೂ ಆ ಹುಡುಗನ ಮೇಲೆ ಸ್ವಾಮೀಜಿ ಅವರಿಂದ ಇಂಥ ಕೆಲಸ ಆಗಿದ್ದರೆ ಅದನ್ನು ಕ್ಷಮಿಸೋದಕ್ಕೆ ಅದು ಸಾಧ್ಯನೇ ಇಲ್ಲಂಥ ಕೆಲಸ. ಯಾಕಪ್ಪ ಅಂತಂದ್ರೆ ಸ್ವಾಮೀಜಿಯವ್ರ ಬಗ್ಗೆ ಎಲ್ಲರಿಗೂ ಒಂದು ಉನ್ನತವಾದ ಭಾವನೆ. ನಿಜವಾಗಿಯೂ ಗಂಡು ಹುಡುಗನ ಮೇಲೆ ಅದು ಹೆಣ್ಣು ಹುಡುಗಿದ್ರೆ ಏನೋ ಗೊತ್ತಿಲ್ಲ ಬಟ್ ಇದೇನು ಒಂದು ಆಶ್ಚರ್ಯ ಅನ್ನಿಸ್ತದೆ ಇವೆಲ್ಲ ನೋಡಿದ್ರೆ ಏನಿವೆಲ್ಲ ಅಂತೇಳಿ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲೇ ವಚನಾನಂದ ಶ್ರೀಗಳ ಮೇಲೆ ಮಾಡಿದಂಥ ಈ ಪೋಕ್ಸೋ ಪ್ರಕರಣ ಅದು ಜಾಮೀನು ತೊಗೊಂಡು ಬರ್ತಾರ, ಇಂದಿನ ಹೊರಗೆ ಬರ್ತಾರೋ ಮತ್ತೇನೋ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ಒಬ್ರಿಗೊಬ್ಬರು ಹೆಸರನ್ನು ಕೆಡಿಸ್ಕೊಳ್ಳುವಂಥದ್ದು ಕೆಡಿಸುವಂಥದ್ದು ಈ ಕಾರ್ಯಗಳಿಂದಾಗಿ ಮಠಗಳಿಗಿದ್ದಂಥ ಒಂದು ಗ್ರೇಟ್ ಸ್ಥಾನ ನಿಧಾನಕ್ಕೆ ಇಳಿತಾ ಇದ್ದೇನ ಅಂತೇಳಿ. ಮತ್ತು ಇವತ್ತು ಭಾಳಷ್ಟು ಮಠಗಳು ಶಿಕ್ಷಣ ಕೇಂದ್ರ ಮಾಡಲಿ ಏನು ಅಡ್ಡಿಲ್ಲ, ಫ್ರೀಯಾಗಿ ಶಿಕ್ಷಣ ಕೊಡೋ ಸಲಹೆ ಮಾಡಲಿ ಅಪ್ ಟು 10+2 ತನಕ. ಇವತ್ತು ಅದು ಖಾಸಗಿಗಳನ್ನಾಗಿದ್ದರಿಂದಾಗಿ ಯಾವುದನ್ನು ಫ್ರೀ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಅವರಿಗೆ ಆದರೂ ಎಷ್ಟು ಇನ್ಕಮ್ ಅದಪ್ಪ ಅವ್ರದ್ದೊಂದು ಸಹಿತ ಕೆಲವೊಂದಿಷ್ಟು ಪ್ರಮಾಣದಲ್ಲೇ ಶಿಕ್ಷಣ ಸಲುವಾಗಿ ಫೀಗಳನ್ನು ಮಾಡಬೇಕಾಗ್ತದೆ.